ಗರುಡ ಪುರಾಣ ಪ್ರಕಾರ ಮರಣದ ನಂತರ ಆತ್ಮದ ಪ್ರಯಾಣ ಹಲವು ಹಂತಗಳಲ್ಲಿ ನಡೆಯುತ್ತದೆ. ಮರಣದ ಕ್ಷಣದಲ್ಲಿ ವ್ಯಕ್ತಿಯ ಸಂಪೂರ್ಣ ಜೀವನವು ಒಂದು ಸಿನಿಮಾದಂತೆ ಕಣ್ಣ ಮುಂದೆ ಹರಿದು ಹೋಗುತ್ತದೆ. ಮಾಡಿದ ಒಳ್ಳೆಯದು ಕೆಟ್ಟದು ಎಲ್ಲವೂ ನೆನಪಾಗುತ್ತದೆ. ಆ ಸಮಯದಲ್ಲಿ ಕುಟುಂಬದವರ ಜೊತೆ ಮಾತನಾಡಬೇಕು ಅನ್ನುವ ಆಸೆಯಿದ್ದರೂ ಆತ್ಮಕ್ಕೆ ಮಾತನಾಡಲು ಸಾಧ್ಯವಾಗುತ್ತಿಲ್ಲ ಅಂದು ಗರುಡ ಪುರಾಣ ಹೇಳುತ್ತದೆ. ಯಮನ ಯಮದೂತರು ಬಂದು ಆತ್ಮವನ್ನು ದೇಹದಿಂದ ಬೇರ್ಪಡಿಸುತ್ತಾರೆ. ಆಗ ಆತ್ಮ ತನ್ನದೇ ದೇಹವನ್ನು ನೆಲದಲ್ಲಿ ಬಿದ್ದಿರುವಂತೆ ನೋಡುತ್ತದೆ. ನಂತರ ಆತ್ಮವನ್ನು ಯಮರಾಜನ ಸಭೆಗೆ ಕರೆದುಕೊಂಡು ಹೋಗಲಾಗುತ್ತದೆ. ಅಲ್ಲಿ ವ್ಯಕ್ತಿಯ ಜೀವನದ ಪಾಪ ಮತ್ತು ಪುಣ್ಯಗಳ ಪರಿಶೀಲನೆ ನಡೆಯುತ್ತದೆ. ಆತ್ಮವನ್ನು ಮತ್ತೆ ತನ್ನ ಮನೆಯ ಬಳಿ ಕಳುಹಿಸಲಾಗುತ್ತದೆ. ಗರುಡ ಪುರಾಣದ ಪ್ರಕಾರ ಆತ್ಮವು 13 ದಿನಗಳ ಕಾಲ ಕುಟುಂಬದವರ ಸುತ್ತಲೂ ತಿರುಗುತ್ತಿರುತ್ತದೆ. ವ್ಯಕ್ತಿಯ ಕರ್ಮದ ಆಧಾರದ ಮೇಲೆ ಆತ್ಮವು ಸ್ವರ್ಗ, ನರಕ ಅಥವಾ ಮರುಜನ್ಮದ ದಾರಿಯನ್ನು ಹಿಡಿಯುತ್ತದೆ.